ದಾವೀದನು ಸಿಂಹಾಸನದಲ್ಲಿ ಕುಳಿತಿದ್ದನು. ತನ್ನ ಪಾಪಗಳು ಯಾರಿಗೂ ಗೊತ್ತಿಲ್ಲ, ನಾನು ಅದನ್ನು ಚೆನ್ನಾಗಿ ಅಡಗಿಸಿಕೊಂಡಿದ್ದೇನೆ ಎಂದು ನೆನೆಸುವಾಗ ಅವನ ಮನಸ್ಸಾಕ್ಷಿ ಅವನನ್ನು ಚುಚ್ಚತೊಡಗಿತು. ನಾವು ಹೀಗೆ ಇದ್ದೇವೆಯೋ? ಇವತ್ತು ತಿಳಿದುಕೊಳ್ಳೋಣ. ಆತ್ಮೀಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು. ಕಾರ್ಯಕ್ರಮ ವೀಕ್ಷಿಸಿ ತಾವೆಲ್ಲರೂ ಕರೆ ಮಾಡಿದ್ದೀರಿ. ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದಂಥ ಕೃತಜ್ಞತೆಗಳು. ಪ್ರಿಯರೇ, ಈ ಲೋಕದಲ್ಲಿ ಪ್ರತಿಯೊಬ್ಬರೂ ಧನ್ಯರಾಗಬೇಕೆಂದು ಬಯಸ್ತಾರೆ. 666 ಸಂಖ್ಯೆಯ ಬಗ್ಗೆ ನಾವೇನು ತಿಳಿದುಕೊಂಡಿದ್ದೇವೆ? ಧನ್ಯತೆಯ ಜೀವಿತದ ಬಗ್ಗೆ ನೀವು ತಿಳಿದುಕೊಂಡ ವಿಷಯಗಳನ್ನು ದೇವರ ವಾಕ್ಯದ ಬೆಳಕಿನಲ್ಲಿ ಪರೀಕ್ಷಿಸಿಕೊಳ್ಳೋಣ. ದೇವರ ಉತ್ತರ ತಿಳಿದುಕೊಂಡು ಧನ್ಯರಾಗೋಣ. ಬನ್ನಿರಿ, ನಮ್ಮ ಅಧ್ಯಯನವನ್ನು ಈಗ ಪ್ರಾರಂಭಿಸೋಣ. ಕಳವಳದಿಂದ ಕೂಡಿದ ಬಹುಧನಕ್ಕಿಂತಲೂ ಯೆಹೋವನ ಭಯದಿಂದ ಕೂಡಿದ ಅಲ್ಪಧನವೇ ಲೇಸು. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಮಹಿಮೆಯುಳ್ಳ ನಾಮದಲ್ಲಿ ನನ್ನ ಹೃದಯಪೂರ್ವಕವಾದ ವಂದನೆಗಳು. ದೇವರ ಪರಿಶುದ್ಧವುಳ್ಳ ನಾಮಕ್ಕೆ ಅನಂತ ಸ್ತೋತ್ರವಾಗಲಿ. ಕೀರ್ತನೆಗಳ ಪುಸ್ತಕದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. 32ನೇ ಕೀರ್ತನೆಯನ್ನು ನಾವು ಅಧ್ಯಯನ ಮಾಡುವಾಗ ಇದರ ಮುಖ್ಯ ಪ್ರಸ್ತಾಪ ಬೋಧನೆಯ ಕೀರ್ತನೆ ಎಂಬುದಾಗಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಕೀರ್ತನೆಯನ್ನು ಆತ್ಮಿಕ ರತ್ನ ಎಂದು ಕರೆಯುತ್ತಾರೆ. ಆದರೂ ಅದು ತಪ್ಪಾಗಿ ಅರ್ಥೈಸಲ್ಪಟ್ಟಿದೆ. ಇದು ದಾವೀದನ ಕೀರ್ತನೆ, ಶಿಕ್ಷಣಕ್ಕಾಗಿ ಉಪಯೋಗಿಸುವಂತಾದು. ಈಗಿನ ದಿನಗಳ ಸೆಮಿನರಿಗಳಲ್ಲಿ ಅನೇಕ ಬುದ್ಧಿವಂತರಾದ ಬೋಧಕರು, ಅನೇಕ ಪ್ರಬೋಧನಾ ಕಾರ್ಯಕ್ರಮಗಳು ಸೇರಿಕೊಂಡಿರುತ್ತವೆ. ಅವರು ಬುದ್ಧಿವಂತಿಕೆಗೆ ಮಹತ್ವ ಕೊಡುತ್ತಾರೆ. ಆದರೆ ಅವರು ಈ ಕೀರ್ತನೆಯ ಕಡೆಗೆ ತಿರುಗಿಕೊಂಡು ದೇವರು ಇಸ್ರಾಯೇಲರಿಗೆ ಒಂದು ಭವಿಷ್ಯವನ್ನು ಇಟ್ಟಿದ್ದಾನೆ ಎಂಬುದನ್ನು ತಿಳಿದುಕೊಳ್ಳುವುದು ಅವಶ್ಯ. ಆದರೆ ಅದಕ್ಕೆ ಆತ್ಮಿಕ ತಿಳುವಳಿಕೆ ಬೇಕಾಗುತ್ತದೆ. ಕರ್ತನಲ್ಲಿ ಪ್ರಿಯರೇ, ಇಸ್ರಾಯೇಲ್ಯರಿಗೆ ಮುಂದೆ ಬರಲಿರುವ ಸಂಕಟದ ಕುರಿತು ಮಾತನಾಡುವಾಗ ಕರ್ತನಾದ ಯೇಸು ಹೇಳಿದ್ದಾನೆ, ಆದುದರಿಂದ ಪ್ರವಾದಿಯಾದ ದಾನಿಯೇಲನು ಹೇಳಿದಂಥ ಹಾಳು ಮಾಡುವ ಅಸಹ್ಯ ವಸ್ತುವು ಪವಿತ್ರ ಸ್ಥಾನದಲ್ಲಿ ನಿಂತಿರುವುದನ್ನು ನೀವು ಕಾಣುವಾಗ ಇದನ್ನು ಓದುವವನು ತಿಳುಕೊಳ್ಳಲಿ ಎಂಬುದಾಗಿ. ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 15ನೇ ವಚನದಲ್ಲಿ ಇದನ್ನು ಓದುತ್ತೇವೆ. ಪ್ರಿಯರೇ, ಕರ್ತನ ಮಾತಿನ ಅರ್ಥವೇನೆಂದರೆ, ದಾನಿಯೇಲನು ಹೇಳಿದ ಅಸಹ್ಯ ವಸ್ತುವು ಏನೆಂದು ನನಗೆ ತಿಳಿದಿಲ್ಲ. ಇದರ ಕುರಿತು ವಿವರಿಸಿದ ಅನೇಕ ಪುಸ್ತಕಗಳನ್ನು ನಾನು ಓದಿದ್ದೇನೆ, ಆದರೆ ಯಾರೂ ಸರಿಯಾಗಿ ಈ ಕುರಿತು ತಿಳಿಸಲಾಗಿಲ್ಲ ಮತ್ತು ನಾನು ಅದನ್ನು ನಿರೀಕ್ಷಿಸಲೂ ಇಲ್ಲ. ನಾನು ಕರ್ತನಾದ ಯೇಸು ಕ್ರಿಸ್ತನಿಗಾಗಿ ಕಾಯುತ್ತಿದ್ದೇನೆ. ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 15ನೇ ವಚನದ ಕೊನೆಗೆ ಹೀಗಿದೆ, ಇದನ್ನು ಓದುವವನು ತಿಳುಕೊಳ್ಳಲಿ ಎಂಬುದಾಗಿ. ಪ್ರಿಯರೇ, ಪ್ರಕಟಣೆ 6ರಿಂದ 18ನೇವರೆಗಿನ ಅಧ್ಯಾಯಗಳಲ್ಲಿ ಮಹಾಸಂಕಟ ಕಾಲದ ಕುರಿತಾಗಿ ಹೆಚ್ಚಿನ ಸಂಗತಿಗಳು ತಿಳಿಸಲ್ಪಟ್ಟಿವೆ. ಮುಂದೆ ಬರಲಿರುವ 2 ಮೃಗಗಳ ಹಾಗೂ ಲೋಕ ನಾಯಕತ್ವದ ಕುರಿತು ಹೇಳುವ ಪ್ರಕಟಣೆ 13ರಲ್ಲಿ ಹೀಗೆ ಬರೆದಿದೆ, ಇದರಲ್ಲಿ ಜ್ಞಾನವು ಅಡಕವಾಗಿದೆ. ಬುದ್ಧಿವಂತನು ಆ ಮೃಗದ ಅಂಕೆಯನ್ನು ಎಣಿಸಲಿ. ಅದು ಒಬ್ಬ ಮನುಷ್ಯನನ್ನು ಸೂಚಿಸುವ ಅಂಕೆಯಾಗಿದೆ. ಅದರ ಅಂಕೆಯು 666 ಎಂಬುದಾಗಿ. ಪ್ರಕಟಣೆ 13:18ನೇ ವಚನದಲ್ಲಿ ಇದನ್ನು ಓದುತ್ತೇವೆ. ಪ್ರಿಯರೇ, ಈ 666 ಸಂಖ್ಯೆಯ ವಿಷಯದಲ್ಲಿ ಅನೇಕ ಪುಸ್ತಕಗಳು ಬರೆಯಲ್ಪಟ್ಟಿವೆ. ಈ ಸಂಖ್ಯೆಯ ಅರ್ಥವೇನೆಂದು ತಿಳಿಯ ಬಯಸುತ್ತೀರಾ? ನನಗಂತೂ ಗೊತ್ತಿಲ್ಲ. ಈ ಕುರಿತು ಗ್ರಂಥಗಳನ್ನು ಬರೆದವರಿಗೂ ಸರಿಯಾಗಿ ಗೊತ್ತಿಲ್ಲ. ಅವರು ಊಹೆ ಮಾಡಿದಾರಷ್ಟೇ. ಒಂದು ದಿನ ದೇವರು ತನ್ನ ಜನರಿಗೆ ಇದರ ಮರ್ಮವನ್ನು ಪ್ರಕಟಿಸಲಿದ್ದಾನೆ. 32ನೇ ಕೀರ್ತನೆಯು ಬೋಧನಾಪ್ರದವಾದದ್ದು. ಮುಂದಿನ ದಿನಗಳಲ್ಲಿ ದೇವಜನರಿಗೆ ಅದು ಶಿಕ್ಷಣವನ್ನು ಒದಗಿಸುವಂತಾದು. ಸದ್ಯಕ್ಕೆ ಅದು ನಮಗೆ ಒಂದು ಬೋಧನಾಪ್ರದವಾದ ಕೀರ್ತನೆಯಾಗಿದೆ. ಪ್ರಿಯರೇ, ಈ 32ನೇ ಕೀರ್ತನೆಯನ್ನು ಪಶ್ಚಾತ್ತಾಪದ ಪ್ರಾರ್ಥನೆ ಎಂದು ಕರೆಯುತ್ತಾರೆ. ದಾವೀದನ ಪಾಪಧರಿಕೆಯ ಕೀರ್ತನೆ. ನಾನು ಅದನ್ನು ಒಪ್ಪುವುದಿಲ್ಲ. ನಾತಾನನು ದಾವೀದನಿಗೆ, ನೀನೇ ಆ ಮನುಷ್ಯನು ಎಂದು ಹೇಳಿದಾಗ ದಾವೀದನು ಮಾಡಿದ ಪಾಪದ ಅರಿಕೆಯ ಪ್ರಾರ್ಥನೆಯು 51ನೇ ಕೀರ್ತನೆಯಲ್ಲಿದೆ. ಅದರಲ್ಲಿ ಅವನು
ಕ್ಷಮಾಪಣೆ ಕೇಳಿಕೊಳ್ಳುತ್ತಾನೆ. ಕರ್ತನಲ್ಲಿ ಪ್ರಿಯರೇ, 32ನೇ ಕೀರ್ತನೆಯಲ್ಲಿ ಪಾಪದ ಅರಿಕೆ, ದೊರೆತ ಕ್ಷಮಾಪಣೆ, ಪುನಃಸ್ಥಾಪಿಸಲ್ಪಟ್ಟಾಗ ದೊರೆತ ಆಶೀರ್ವಾದಗಳ ಕುರಿತು ಬರೆದಿದೆ. ಕೀರ್ತನೆ 51, 12 ಮತ್ತು 13ನೇ ವಚನಗಳಲ್ಲಿ ದಾವೀದನು, ನಿನ್ನ ರಕ್ಷಣಾನಂದವನ್ನು ನಾನು ತಿರುಗಿ ಅನುಭವಿಸುವಂತೆ ಮಾಡು, ನನ್ನಲ್ಲಿ ಸಿದ್ಧ ಮನಸ್ಸನ್ನು ಹುಟ್ಟಿಸಿ ನನಗೆ ಆಧಾರನಾಗು, ಆಗ ನಿನ್ನ ಮಾರ್ಗವನ್ನು ದ್ರೋಹಿಗಳಿಗೆ ಬೋಧಿಸುವೆನು, ಪಾಪಿಗಳು ನಿನ್ನ ಕಡೆಗೆ ತಿರುಗಿಕೊಳ್ಳುವರು ಎಂದಿದೆ. ಪ್ರಿಯರೇ, ದೇವರು ತನ್ನ ಪಾಪವನ್ನು ಕ್ಷಮಿಸಿದರೆ ತಾನು ದೇವರ ಮಾರ್ಗಗಳನ್ನು ಪಾಪಿಗಳಿಗೆ ಬೋಧಿಸುವೆನು ಎಂದು ದಾವೀದನು ಹೇಳುತ್ತಾನೆ. 32ನೇ ಕೀರ್ತನೆಯಲ್ಲಿ ದಾವೀದನು ಇದನ್ನೇ ಮಾಡುತ್ತಿದ್ದಾನೆ. ಆದ್ದರಿಂದ 32ನೇ ಕೀರ್ತನೆಯು ಪಾಪದ ಅರಿಕೆಯದಲ್ಲ, ಬೋಧನೆಯದ್ದು. ಕೀರ್ತನೆ 32, 1ನೇ ವಚನ ಹೀಗೆ ಹೇಳುತ್ತದೆ, ಯಾವನ ದ್ರೋಹವು ಪರಿಹಾರವಾಗಿದೆಯೋ, ಯಾವನ ಪಾಪವು ಕ್ಷಮಿಸಲ್ಪಟ್ಟಿದೆಯೋ ಅವನೇ ಧನ್ಯನು ಎಂಬುದಾಗಿ. ಪ್ರಿಯರೇ, ಇಲ್ಲಿ ದಾವೀದನು ಬೋಧನೆ ಕೊಡುತ್ತಿದ್ದಾನೆ. ತಾನು ದೇವರಿಗೆ ಪಾಪಗಳನ್ನು ಅರಿಕೆ ಮಾಡಿದ್ದೇನೆ, ತನಗೆ ಕ್ಷಮಾಪಣೆಯೂ ಪೂರ್ಣ ಪುನಃಸ್ಥಾಪನೆಯೂ ದೊರಕಿದೆ, ದೇವರಲ್ಲಿ ತನಗೆ ಆಶ್ರಯ ದೊರಕಿದೆ, ಬಿಡುಗಡೆಯ ಸಂಗೀತ ತನ್ನಲ್ಲಿ ಹೊರಟಿದೆ ಎಂದು. ಪ್ರಿಯರೇ, ಇಲ್ಲಿ ಧನ್ಯನು ಎಂಬ ಪದಕ್ಕೆ ಸಂತೋಷಭರಿತನು ಎಂಬ ಅರ್ಥವಿದೆ. ಈ ಪದವನ್ನು ನಾವು 1ನೇ ಕೀರ್ತನೆಯಲ್ಲಿಯೂ ನೋಡಿದ್ದೇವೆ. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮನಿಂದಕರೊಡನೆ ಕೂತುಕೊಳ್ಳದೆ ಎಂಬುದಾಗಿ 1ನೇ ಕೀರ್ತನೆ 1ನೇ ವಚನದಲ್ಲಿ ಬರೆದಿದೆ. ಪ್ರಿಯರೇ, 1ನೇ ಕೀರ್ತನೆಯ ಧನ್ಯತೆಯು ಒಬ್ಬ ಪರಿಪೂರ್ಣ ವ್ಯಕ್ತಿಗೆ ಮಾತ್ರ ದೊರಕುವಂತಾದು. ನಡೆಯದೆ, ನಿಂತುಕೊಳ್ಳದೆ, ಕೂತುಕೊಳ್ಳದೆ ಇತ್ಯಾದಿ. ಪರಿಪೂರ್ಣ ವ್ಯಕ್ತಿಯು ಏನನ್ನು ಮಾಡುವುದಿಲ್ಲ ಎಂಬುದಾಗಿ ಅಲ್ಲಿ ಹೇಳಿದೆ. ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ, ಕೀರ್ತನೆ 1, 2ನೇ ವಚನ. ಆ ಧರ್ಮಶಾಸ್ತ್ರವು ನಮ್ಮನ್ನು ಖಂಡಿಸುತ್ತದೆ. ಅದು ಕ್ರಿಸ್ತ ಯೇಸುವನ್ನು ದೋಷಿ ಎಂದು ಹೇಳಲಿಲ್ಲ. ಆಜ್ಞೆ ನಿಯಮಗಳಲ್ಲಿ ಬರೆಯಲ್ಪಟ್ಟ ಧರ್ಮಶಾಸ್ತ್ರವು ಮಾನವನಿಗೆ ಆಶೀರ್ವಾದವನ್ನು ತರಲಾರದು. ಅದು ಮಾನವನು ತೋರಿಸಲಾಗದ ಪರಿಪೂರ್ಣ ವಿಧೇಯತೆಯನ್ನು ಕೇಳುತ್ತದೆ. ಆದ್ದರಿಂದ ಅದು ಮನುಷ್ಯನ ಮೇಲೆ ಶಾಪವನ್ನೇ ತಿಳಿಸುತ್ತದೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 10ನೇ ವಚನದಲ್ಲಿ ಹೀಗಿದೆ, ನೇಮ ನಿಷ್ಠೆಗಳನ್ನು ಆಧಾರ ಮಾಡಿಕೊಳ್ಳುವವರೆಲ್ಲರೂ ಶಾಪಾಧೀನರಾಗಿದ್ದಾರೆ. ಹೇಗೆಂದರೆ, ಧರ್ಮ ಗ್ರಂಥದೊಳಗೆ ಬರೆದಿರುವವುಗಳನ್ನೆಲ್ಲ ನಿತ್ಯವೂ ಕೈಕೊಳ್ಳದಿರುವ ಪ್ರತಿಯೊಬ್ಬನೂ ಶಾಪಗ್ರಸ್ತನೆಂದು ಶಾಸ್ತ್ರದಲ್ಲಿ ಬರೆದದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ತಾನು ದೇವರ ಕಟ್ಟಳೆಗಳನ್ನು ಪೂರ್ಣವಾಗಿ ಕೈಕೊಂಡಿದ್ದೇನೆಂದು ಯಾರೂ ಹೇಳಲು ಸಾಧ್ಯವಿಲ್ಲ. ನೀನು ಶಾಸ್ತ್ರಕ್ಕೆ ಸರಿಯಾಗಿದ್ದೇನೆಂದು ಹೇಳುವುದಾದರೆ ದೇವರ ಬಲಗಡೆಯ ಸ್ಥಾನವನ್ನು ಕ್ರಿಸ್ತನ ಬದಲಾಗಿ ನೀನು ಹೊಂದಿಕೊಳ್ಳಬಹುದು. ನೀನು ಪರಿಪೂರ್ಣನಾಗಿರುವುದಾದರೆ ಅದು ನಿನ್ನ ಸ್ಥಾನವಾಗಿದೆ. ಆದರೆ ನಾವಾರೂ ಪರಿಪೂರ್ಣರಲ್ಲ, ಕ್ರಿಸ್ತನು ಮಾತ್ರ ಪರಿಪೂರ್ಣನು. ಪ್ರೀತಿಯುಳ್ಳ ದೇವಜನರೇ, ಪಾಪಗಳು ಕ್ಷಮಿಸಲ್ಪಟ್ಟವನ ಧನ್ಯತೆಯನ್ನು ಕೀರ್ತನೆ 32:1 ತಿಳಿಸಿದೆ. ಕ್ರಿಸ್ತನು ನಮ್ಮ ಪಾಪಗಳಿಗಾಗಿ ಸತ್ತನು. ಪಾಪಿಗಳ ಬದಲಿಗೆ ಅನುಭವಿಸಿದ ಆತನ ಮರಣದಲ್ಲಿ ಆತನು ದೇವರ ನೀತಿಗೆ ಅಗತ್ಯವಾದದ್ದನ್ನು ಪೂರೈಸಿದನು. ಆದ್ದರಿಂದ ಪರಿಶುದ್ಧನಾದ ದೇವರು ಈಗ ನ್ಯಾಯವಂತನೂ ರಕ್ಷಕನೂ ಆಗಬಹುದಾಗಿದೆ. ಯೇಸುವಿನ ಮೇಲೆ ನಂಬಿಕೆ ಇಡುವ ಪ್ರತಿಯೊಬ್ಬನನ್ನು ಆತನು ನೀತಿವಂತನೆಂದು ನಿರ್ಣಯಿಸಬಹುದಾಗಿದೆ. ಕ್ರಿಸ್ತನಲ್ಲಿ ಇಡಲ್ಪಟ್ಟ ನಂಬಿಕೆಯು ನೀತಿ ಎಂದು ಎಣಿಸಲ್ಪಡುತ್ತದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 5ನೇ ವಚನದಲ್ಲಿ ಹೀಗೆ ಓದುತ್ತೇವೆ, ಆದರೆ ಯಾವನೂ ಪುಣ್ಯಕ್ರಿಯೆಗಳನ್ನು ಮಾಡಿದವನಾಗಿರದೆ ಪಾಪಾತ್ಮರನ್ನು ನೀತಿವಂತರೆಂದು ನಿರ್ಣಯಿಸುವಾತನಲ್ಲಿ ನಂಬಿಕೆ ಇಡುತ್ತಾನೋ ಅವನ ನಂಬಿಕೆಯೇ ನೀತಿಯೆಂದು ಎಣಿಸಲ್ಪಡುವುದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಹೀಗೆ ಆದಾಮನಿಂದ ಹಿಡಿದು ಹಳೆ ಒಡಂಬಡಿಕೆಯ ಸಾವಿರಾರು ವಿಶ್ವಾಸಿಗಳು ಕ್ರಿಸ್ತನ ಪೂರೈಸಲ್ಪಟ್ಟ ಕಾರ್ಯದ ನಿರೀಕ್ಷೆಯಲ್ಲಿದ್ದು ರಕ್ಷಿಸಲ್ಪಟ್ಟರು. ಪಾಪಗಳು ಕ್ಷಮಿಸಲ್ಪಟ್ಟಾತನ ಧನ್ಯತೆಯನ್ನು ದಾವೀದನು ಇಲ್ಲಿ ತಿಳಿಸುತ್ತಿದ್ದಾನೆ. ಕೀರ್ತನೆ 32 2ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಯೆಹೋವನು ಯಾವನ ಲೆಕ್ಕಕ್ಕೆ ಅಪರಾಧವನ್ನು ಎಣಿಸುವುದಿಲ್ಲವೋ, ಯಾವನ ಹೃದಯದಲ್ಲಿ ಕಪಟವಿರುವುದಿಲ್ಲವೋ ಅವನು ಧನ್ಯನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕ್ರಿಸ್ತನಲ್ಲಿ ನಂಬಿಕೆ ಇಡುವವನ ಮೇಲೆ ದೇವರು ಪಾಪದ ಲೆಕ್ಕವನ್ನು ಹಾಕುವುದಿಲ್ಲ. ಆ ಪಾಪವು ಕ್ರಿಸ್ತನ ಮೇಲೆ ಹಾಕಲ್ಪಟ್ಟಿತ್ತು. ರೋಮಾಪುರದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 25ನೇ ವಚನದಲ್ಲಿ ಹೀಗೆ ಓದುತ್ತೇವೆ, ದೇವರು ಆತನನ್ನು ನಮ್ಮ ಅಪರಾಧಗಳ ನಿಮಿತ್ತ ಮರಣಕ್ಕೆ ಒಪ್ಪಿಸಿಕೊಟ್ಟು
ನಮಗೆ ನೀತಿವಂತರೆಂಬ ನಿರ್ಣಯವು ಉಂಟಾಗುವ ನಿಮಿತ್ತ ಜೀವದಿಂದ ಎಬ್ಬಿಸಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆತನು ಪಾಪವನ್ನರಿಯಲಿಲ್ಲ, ಆದರೆ ನಮಗಾಗಿ ಪಾಪವಾಗಿ ಮಾಡಲ್ಪಟ್ಟನು. ನಾವು ಆತನಲ್ಲಿ ದೇವರಿಗೆ ನೀತಿ ಸ್ವರೂಪಿಗಳಾದೆವು. ದೇವರು ಕ್ರಿಸ್ತನಲ್ಲಿ ನಮಗೆ ಎಂಥ ಅದ್ಭುತ ಸಂಗತಿಯನ್ನು ಮಾಡಿದ್ದಾನೆ! ಪಾಪವನ್ನು ಅಡಗಿಸಿಕೊಳ್ಳುವುದಕ್ಕೆ ತಾನು ಮಾಡಿದ ಪ್ರಯತ್ನಗಳ ಕುರಿತು ದಾವೀದನು ಹೇಳುತ್ತಾನೆ. ಕೀರ್ತನೆ 32:3 ಹೀಗೆ ಹೇಳುತ್ತದೆ: ನಾನು ನನ್ನ ಪಾಪವನ್ನು ಅರಿಕೆ ಮಾಡದೇ ಇದ್ದಾಗ ದಿನವೆಲ್ಲ ನರಳುವುದರಿಂದ ನನ್ನ ಎಲುಬುಗಳು ಸವೆದು ಹೋಗುತ್ತಿದ್ದವು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅವನು ಸಿಂಹಾಸನದಲ್ಲಿ ಕುಳಿತಿದ್ದನು. ತನ್ನ ಸುತ್ತಲಿನ ಜನರ ಕಡೆಗೆ ನೋಡಿ, ಇಲ್ಲಿ ಯಾರಿಗೂ ನಾನು ಏನು ಮಾಡಿದ್ದೇನೆಂಬುದು ತಿಳಿದಿಲ್ಲ, ನನ್ನ ಪಾಪಗಳು ಯಾರಿಗೂ ತಿಳಿದಿಲ್ಲ, ನಾನು ಅದನ್ನು ಚೆನ್ನಾಗಿ ಅಡಗಿಸಿದ್ದೇನೆ ಎಂದು ನೆನೆಸಿರಬಹುದು. ಆದರೆ ಅವನ ಮನಸ್ಸಾಕ್ಷಿ ಅವನನ್ನು ಚುಚ್ಚತೊಡಗಿತು, ಅವನ ಎಲುಬುಗಳು ಅವನನ್ನು ಹಂಗಿಸತೊಡಗಿದವು ಎಂದು ಹೇಳುತ್ತಿದ್ದಾನೆ. ಅವನು ಕ್ಷೀಣನಾಗತೊಡಗಿದನು. ಅವನೊಂದಿಗಿದ್ದ ಸ್ನೇಹಿತರು ಕಳವಳಗೊಂಡರು. ಅವನು ವೈದ್ಯರ ಬಳಿಗೆ ಹೋಗಬೇಕೆಂದು ಅಭಿಪ್ರಾಯಪಟ್ಟರು. ಅವನಿಗೇನೋ ಕಾಯಿಲೆ ಬಂದಿದೆ ಎಂದು ತಿಳಿದರು. ಆದರೆ ಅವನು ತನ್ನೊಳಗಿನ ಈ ಸಂಕಟವನ್ನು ದಿನಾಲೂ ಅನುಭವಿಸುತ್ತಲೇ ಇದ್ದನು. ಕೀರ್ತನೆ 32:4 ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಹಗಲಿರುಳು ನಿನ್ನ ಶಿಕ್ಷಾಹಸ್ತವು ನನ್ನ ಮೇಲೆ ಭಾರವಾಗಿತ್ತು, ಬೇಸಿಗೆಯ ನೀರಿನಂತೆ ನನ್ನ ಶರೀರದ ಸಾರವೆಲ್ಲ ಬತ್ತಿ ಹೋಯಿತು ಎಂಬುದಾಗಿ. ಪ್ರಿಯ ಮಿತ್ರನೇ, ನೀನು ದೇವರ ಮಗುವಾಗಿದ್ದು ಪಾಪ ಮಾಡಿದರೆ ಅದರಿಂದ ತಪ್ಪಿಸಿಕೊಳ್ಳಲಾರಿ. ರಕ್ಷಿಸಲ್ಪಟ್ಟವನಿಗೂ ರಕ್ಷಿಸಲ್ಪಡದವನಿಗೂ ಇರುವ ವ್ಯತ್ಯಾಸ ಇದೆ. ನೀನು ಅವಿಶ್ವಾಸಿಯಾಗಿರುವುದಾದರೆ ನಿನ್ನ ಪಾಪದಿಂದ ಸದ್ಯಕ್ಕೆ ತಪ್ಪಿಸಿಕೊಳ್ಳಬಹುದು, ಆದರೆ ಒಬ್ಬ ದೇವರ ಮಗುವು ಹಾಗೆ ತಪ್ಪಿಸಿಕೊಳ್ಳಲಾಗದು. ದಾವೀದನ ಮೇಲೆ ದೇವರ ಹಸ್ತವು ರಾತ್ರಿಯಾಗಲು ಭಾರವಾಗಿತ್ತು. ಪೌಲನು ಹೇಳುತ್ತಾನೆ, ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೊಳಗಾಗುವುದಿಲ್ಲ, ಆದರೆ ನಾವು ಕರ್ತನ ನ್ಯಾಯ ವಿಚಾರಣೆಗೆ ಒಳಗಾಗಿರಲಾಗಿ ಆತನು ಇವರಿಗೆ ಲೋಕದವರ ಸಂಗಡ ಅಪರಾಧಿಗಳೆಂಬ ನಿರ್ಣಯವಾಗಬಾರದೆಂದು ನಮ್ಮನ್ನು ಶಿಕ್ಷಿಸುತ್ತಾನೆ ಎಂಬುದಾಗಿ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 11ನೇ ಅಧ್ಯಾಯ 31 ಮತ್ತು 32 ಇದನ್ನು ಓದುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ನಾವು ನಮ್ಮನ್ನು ವಿಚಾರಿಸಿಕೊಳ್ಳದಿದ್ದರೆ ದೇವರೇ ನಮಗೆ ನ್ಯಾಯ ತೀರಿಸುತ್ತಾನೆ. ದೇವರು ತನ್ನ ಮಗನನ್ನು ತಾನೇ ದಂಡಿಸುತ್ತಾನೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದಾವೀದನು ಪಾಪ ಮಾಡಿದ ಬಳಿಕ ಅವನನ್ನು ಖಂಡಿಸುವುದಕ್ಕಾಗಿ ಪ್ರವಾದಿಯಾದ ನಾತಾನನು ಅವನ ಬಳಿಗೆ ಬರುತ್ತಾನೆ. ದಾವೀದನೇ, ನಿನಗೊಂದು ಕತೆ ಹೇಳುತ್ತೇನೆ ಎನ್ನುತ್ತಾನೆ. ಆ ಕತೆ ಹೀಗಿದೆ: ಒಂದು ಊರಿನಲ್ಲಿ ಇಬ್ಬರು ಮನುಷ್ಯರಿದ್ದರು. ಒಬ್ಬನು ಐಶ್ವರ್ಯವಂತನು, ಇನ್ನೊಬ್ಬನು ಬಡವನು. ಐಶ್ವರ್ಯವಂತನಿಗೆ ಬಹಳ ಕುರಿದನಗಳಿದ್ದವು. ಬಡವನಿಗೆ ಒಂದು ಕುರಿಮರಿಯ ಹೊರತು ಬೇರೇನೂ ಇರಲಿಲ್ಲ. ಅವನು ಅದನ್ನು ಕೊಂಡುಕೊಂಡು ಸಾಕುತ್ತಿದ್ದನು. ಅದು ದೊಡ್ಡದಾಗುವವರೆಗೆ ಮಗಳಂತೆ ಅವನ ಸಂಗಡಲೂ ಅವನ ಮಕ್ಕಳ ಸಂಗಡಲೂ ಇದ್ದುಕೊಂಡು ಅವನೊಡನೆ ರೊಟ್ಟಿ ತಿನ್ನುತ್ತಾ ಅವನ ಪಾತ್ರೆಯಲ್ಲೇ ನೀರು ಕುಡಿಯುತ್ತಾ ಇತ್ತು. ಅವನ ಎದೆಯ ಮೇಲೆ ಒರಗಿಕೊಂಡು ನಿದ್ರೆ ಮಾಡುತ್ತಿತ್ತು. ಒಂದು ದಿವಸ ಐಶ್ವರ್ಯವಂತನ ಮನೆಗೆ ಒಬ್ಬ ಪ್ರಯಾಣಿಕನು ಬಂದನು. ಆಗ ಐಶ್ವರ್ಯವಂತನು ತನ್ನ ಕುರಿದನಗಳಿಂದ ಏನೂ ತೆಗೆದುಕೊಳ್ಳ ಮನಸ್ಸಿಲ್ಲದೆ ಆ ಬಡವನ ಕುರಿಮರಿಯನ್ನು ಹಿಡಿದು ಅತಿಥಿಗೋಸ್ಕರ ಅದನ್ನು ಅಡಿಗೆ ಮಾಡಿಸಿದನು ಎಂಬುದೇ. ಇದನ್ನು ಕೇಳಿ ದಾವೀದನು ಆ ಮನುಷ್ಯನ ಮೇಲೆ ಬಹಳವಾಗಿ ಕೋಪಗೊಂಡು ನಾತಾನನಿಗೆ, ಆ ಮನುಷ್ಯನು ಸಾಯಲೇಬೇಕು, ಅವನು ಕರುಣೆ ಇಲ್ಲದೆ ಹೀಗೆ ಮಾಡಿದ್ದರಿಂದ ಆ ಕುರಿಮರಿಗಾಗಿ 4ರಷ್ಟು ಹಿಂದಕ್ಕೆ ಕೊಡಬೇಕು ಅಂದನು. ಆಗ ಅವನು ದಾವೀದನನ್ನು ನೋಡಿ, ಆ ಮನುಷ್ಯನು ನೀನೇ ಅಂದನು. 2ನೇ ಸಮುವೇಲ 12ನೇ ಅಧ್ಯಾಯ ಮೊದಲಿನ 7 ಇದನ್ನು ಓದುತ್ತೇವೆ. ಆಗ ದಾವೀದನು ತನ್ನ ಪಾಪವನ್ನು ಒಪ್ಪಿಕೊಂಡು ಅರಿಕೆ ಮಾಡಿದನು. ಕೀರ್ತನೆ 32:5 ಹೀಗೆ ಹೇಳುತ್ತದೆ: ಹೀಗಿರುವಲ್ಲಿ ಯೆಹೋವನ ಸನ್ನಿಧಿಯಲ್ಲಿ ನನ್ನ ದ್ರೋಹವನ್ನು ಒಪ್ಪಿಕೊಳ್ಳುವೆನೋ ಅಂದುಕೊಂಡು ನನ್ನ ಪಾಪವನ್ನು ಮರೆಮಾಡದೆ ನಿನಗೆ ನನ್ನ ದೋಷವನ್ನು ತಿಳಿಸಿದೆನು. ನೀನು ನನ್ನ ಅಪರಾಧ ಪಾಪಗಳನ್ನು ಪರಿಹರಿಸಿಬಿಟ್ಟಿ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇದು ನನಗೆ ನಿನಗೆ ಉತ್ತಮ ಪಾಠವಾಗಿದೆ ಅಲ್ಲವೇ? ನೀನು ದೇವರ ಅನ್ಯೋನ್ಯತೆಯಿಂದ ದೂರವಿರುವುದಾದರೆ ಅದನ್ನು ಸರಿಪಡಿಸುವ ಮಾರ್ಗವನ್ನು ದಾವೀದನು ಇಲ್ಲಿ ತಿಳಿಸುತ್ತಿದ್ದಾನೆ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನೂ
ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು ಎಂಬುದಾಗಿ ಯೋಹಾನ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನದಲ್ಲಿ ಓದುತ್ತೇವೆ. ಮುಂದಕ್ಕೆ ನೋಡೋಣ. ಕೀರ್ತನೆ 32 6ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ, ಇದರಿಂದ ಭಕ್ತರೆಲ್ಲರೂ ಸಕಾಲದಲ್ಲಿ ನಿನ್ನನ್ನು ಪ್ರಾರ್ಥಿಸಲಿ, ಮಹಾಪ್ರವಾಹವು ಅಂಥವರನ್ನು ಮುಟ್ಟುವುದೇ ಇಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮಹಾಪ್ರವಾಹ ಎಂದು ದಾವೀದನು ಹೇಳುವಾಗ ಅವನು ನೋಹನ ಕಾಲದ ಜಲಪ್ರಳಯದ ಕುರಿತು ಹೇಳಿರಬಹುದು. ಜಲಪ್ರಳಯ ಉಂಟಾದಾಗ ನೋಹನು ನಾವೆಯೊಳಗಿದ್ದರಿಂದ ಅವನನ್ನು ಮೇಲಕ್ಕೆ ಎತ್ತಿತು. ದಂಡನೆಯ ಪ್ರವಾಹವು ನೋಹನನ್ನು ಮುಟ್ಟಲೇ ಇಲ್ಲ. ಈ ಭೂಮಿಯ ಮೇಲೆ ಇನ್ನೊಂದು ಮಹಾದಂಡನೆ ಬರಲಿದೆ. ಆದರೆ ಅದು ನೀರಿನ ಪ್ರವಾಹವಲ್ಲ, ಬೆಂಕಿಯ ಪ್ರವಾಹವಾಗಿರುತ್ತದೆ. ಅಂಥ ಸಮಯದಲ್ಲಿ ನೀನೇನು ಮಾಡಬಹುದು? ಪ್ರೀತಿಯುಳ್ಳ ದೇವಜನರೇ, ಕೀರ್ತನೆ 32 7ನೇ ವಚನ ಹೀಗೆ ಹೇಳುತ್ತದೆ, ನೀನೇ ನನಗೆ ಮರೆಯು, ನಿರಾಪಾಯವಾಗಿ ನನ್ನನ್ನು ಕಾಯುವಿ, ವಿಮೋಚನ ಧ್ವನಿಯಿಂದ ನನ್ನನ್ನು ಆವರಿಸಿಕೊಳ್ಳುತ್ತೀ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ವಚನದ ಕೊನೆಗೆ ಸೆಲಾ ಎಂದಿದೆ. ಅದರ ಅರ್ಥ ನಿಂತು ನೋಡು, ಕೇಳು, ಏನು ಹೇಳಿದೆ ಎಂದು ಯೋಚಿಸು ಎಂಬುದಾಗಿದೆ. ಪ್ರಿಯರೇ, ಈ ಶಬ್ದ ಹೇಳಲ್ಪಟ್ಟಾಗ ಹಾಡುಗಾರರು, ಸಂಗೀತೋಪಕರಣಗಳು ಮೌನವಾಗುತ್ತವೆಂದು ನನ್ನ ಭಾವನೆ. ಹಾಡಿದ್ದರ ಕುರಿತಾಗಿ ಯೋಚಿಸುವ ಮೌನ ಸಮಯ ಇದಾಗಿತ್ತು. ಪ್ರಿಯ ಸ್ನೇಹಿತನೇ, ಯೋಚಿಸು. ದೇವರೊಂದಿಗಿನ ಅನ್ಯೋನ್ಯತೆ ಕಳಕೊಂಡಿದೆಯೋ? ಮರೆಗೆ ಸ್ಥಳ ಬೇಕೋ? ದೇವರೇ ನಿನಗೆ ಮರೆಯಾಗುವ ಸ್ಥಳವಾಗಿದ್ದಾನೆ. ಕೀರ್ತನೆ 32 8ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಯೆಹೋವನು ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ತಿಳಿಸುವೆನು, ನಿನ್ನನ್ನು ಕಟಾಕ್ಷಿಸಿ ಆಲೋಚನೆ ಹೇಳುವೆನು ಅನ್ನುತ್ತಾನಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆತನ ಕಣ್ಣಿನಿಂದ ನಿನ್ನನ್ನು ನಡೆಸಬೇಕಾದರೆ ನೀನು ಆತನಿಗೆ ಅತಿ ಸಮೀಪವಾಗಿರಬೇಕಾಗಿದೆ. ಮುಂದೆ ಒಂದು ಹಾಸ್ಯ ರೀತಿಯ ಹೋಲಿಕೆ ಕೊಡಲ್ಪಟ್ಟಿದೆ. ಅದೇನೆಂಬುದಾಗಿ ನೋಡೋಣ. ಕೀರ್ತನೆ 32 9ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಆದದರಿಂದ ನೀವು ವಿವೇಕಹೀನರಾಗಿ ಕುದುರೆಯಂತಾಗಲಿ ಹೇಸರ ಕತ್ತೆಯಂತಾಗಲಿ ಇರಬೇಡಿರಿ. ಅವುಗಳು ಬಾರು ಕಡಿವಾಣಗಳಿಂದಲ್ಲದೆ ಸ್ವಾಧೀನವಾಗುವುದಿಲ್ಲವಷ್ಟೇ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅನೇಕ ಕ್ರೈಸ್ತರು ದೇವರ ಚಿತ್ತಾನುಸಾರ ನಡೆಯುವುದಿಲ್ಲ. ಅವರು ತಮ್ಮದೇ ಸಾಮ್ರಾಜ್ಯದಲ್ಲಿರುತ್ತಾರೆ. ಆದರೂ ಎಸ್ತೇರಳ ಪುಸ್ತಕದಲ್ಲಿರುವಂತೆ ದೇವರು ಅವರನ್ನು ನಡೆಸುತ್ತಾನೆ. ದೇವರಿಂದ ನಡೆಸಲ್ಪಡಲು ಒಪ್ಪದ ವಿಶ್ವಾಸಿಯನ್ನು ಕುದುರೆಗೆ ಹೋಲಿಸುತ್ತಾರೆ. ಟೆಕ್ಸಾಸಿನಲ್ಲಿದ್ದ ಒಬ್ಬನ ವೃತ್ತಾಂತ ನೆನಪಿಗೆ ಬರುತ್ತದೆ. ಅವನು ತನ್ನ ಸ್ನೇಹಿತನನ್ನು ಭೇಟಿ ಮಾಡಲು ಹೋದನು. ಆ ಸ್ನೇಹಿತನ ಬಳಿ ಒಂದು ಕತ್ತೆ ಇತ್ತು. ಅವನು ತನ್ನ ಗಾಡಿಗೆ ಕತ್ತೆಯನ್ನು ಕಟ್ಟಿ ಆ ಗಾಡಿಯಲ್ಲಿ ಹೊರಗೆ ಹೋಗಲು ಸಿದ್ಧನಾದನು. ಹೊರಡುವ ಮೊದಲು ಆ ಮಿತ್ರನು ಕತ್ತೆಯ ತಲೆಗೆ ಒಂದು ಹಲಗೆಯಿಂದ ಹೊಡೆದನು. ಯಾಕೆ ಎಂದು ಕೇಳಿದಾಗ ಅದರ ಗಮನ ಸೆಳೆಯುವುದಕ್ಕೆ ಎಂದು ಹೇಳಿದನು. ಪ್ರಿಯರೇ, ನಮ್ಮಲ್ಲಿ ಅನೇಕರು ಆ ಕತ್ತೆಯಂತೆ ಇದ್ದೇವೆ. ಆದ್ದರಿಂದಲೇ ಈ ಕೀರ್ತನೆಯಲ್ಲಿ ಹೇಳುತ್ತದೆ, ನೀವು ವಿವೇಕಹೀನರಾಗಿ ಕುದುರೆಯಂತಾಗಲಿ ಹೇಸರ ಕತ್ತೆಯಂತಾಗಲಿ ಇರಬೇಡಿರಿ. ಅವುಗಳು ಬಾರು ಕಡಿವಾಣಗಳಿಂದಲ್ಲದೆ ಸ್ವಾಧೀನವಾಗುವುದಿಲ್ಲವಷ್ಟೇ ಎಂಬುದಾಗಿ. ಪ್ರಿಯರೇ, ಒಳ್ಳೆಯ ಮಾತಿನೊಂದಿಗೆ ಈ ಕೀರ್ತನೆ ಕೊನೆಗೊಳ್ಳುತ್ತದೆ. ಕೀರ್ತನೆ 32 10 ಮತ್ತು 11ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ದುಷ್ಟರಿಗೆ ಅನೇಕ ಕಷ್ಟ ನಷ್ಟಗಳು ಉಂಟಾಗುವವು, ಆದರೆ ಯೆಹೋವನಲ್ಲಿ ಭರವಸವಿಟ್ಟವರನ್ನು ಆತನ ಕೃಪೆಯು ಆವರಿಸಿಕೊಳ್ಳುವುದು. ನೀತಿವಂತರೇ, ಯೆಹೋವನಲ್ಲಿ ಸಂತೋಷಿಸುತ್ತಾ ಉಲ್ಲಾಸವಾಗಿರಿ. ಯಥಾರ್ಥ ಚಿತ್ತರೇ, ಆತನ ವಿಷಯದಲ್ಲಿ ಉತ್ಸಾಹಧ್ವನಿ ಮಾಡಿರಿ ಎಂಬುದಾಗಿ. ಪ್ರಿಯ ಸ್ನೇಹಿತನೇ, ನೀನು ಯಾರೇ ಆಗಿದ್ದರೂ ಎಲ್ಲೇ ಇದ್ದರೂ ಕರ್ತನಾದ ಯೇಸು ಕ್ರಿಸ್ತನನ್ನು ರಕ್ಷಕನನ್ನಾಗಿ ಅಂಗೀಕರಿಸಿರುವುದಾದರೆ ನೀನು ಬಹು ಸಂತೋಷದಿಂದ ನಿನ್ನ ಹೃದಯವನ್ನು ದೇವರ ಕಡೆಗೆ ಎತ್ತಬಹುದು. ಕರ್ತನಲ್ಲಿ ಪ್ರಿಯರೇ, ಮುಂದಕ್ಕೆ ನಾವು 33ನೇ ಕೀರ್ತನೆಯನ್ನು ಅಧ್ಯಯನ ಮಾಡೋಣ. ಇದರ ಮುಖ್ಯ ಪ್ರಸ್ತಾಪ ವಿಮೋಚನೆ ಹೊಂದಿದ ಜನರಿಂದ ಸ್ತೋತ್ರದ ಹಾಡು ಎಂಬುದಾಗಿದೆ. ಪ್ರಿಯರೇ, ಈ ಕೀರ್ತನೆಯಲ್ಲಿ ಬಿಡುಗಡೆಗೊಂಡವರ ಸ್ತುತಿಯೂ ಇದೆ. ದೇವರನ್ನು ಸೃಷ್ಟಿಕರ್ತನಾಗಿಯೂ ಅರಸನಾಗಿಯೂ ಸ್ತುತಿಸಲಾಗಿದೆ. ಆತನ ಗಂಭೀರ ಹಾಗೂ ಅಸಮಾನವಾದ ಕೃಪೆಗಾಗಿ ಆತನನ್ನು ಸ್ತುತಿಸಲಾಗಿದೆ. ಮೊದಲನೇ ಬಾರಿಗೆ ಇಲ್ಲಿ ಸಂಗೀತದ ಉಪಕರಣಗಳನ್ನು ಹೆಸರಿಸಲಾಗಿದೆ. ಇದು ಅನಾಮಧೇಯ ಕೀರ್ತನೆಯಾಗಿದೆ. ಯಾಕಂದರೆ
ಇದನ್ನು ರಚಿಸಿದವನ ಹೆಸರು ತಿಳಿಸಿಲ್ಲ. ಇದು ದಾವೀದನು ಬರೆದಿಲ್ಲದ ಕೀರ್ತನೆಗಳ ಸಾಲಿಗೆ ಸೇರುತ್ತದೆ. ಕೀರ್ತನೆ 33 1ನೇ ವಚನ ಹೀಗೆ ಹೇಳುತ್ತದೆ: ನೀತಿವಂತರೇ, ಯೆಹೋವನ ವಿಷಯದಲ್ಲಿ ಉಲ್ಲಾಸ ಧ್ವನಿ ಮಾಡಿರಿ, ಯಥಾರ್ಥ ಚಿತ್ತರು ಆತನನ್ನು ಸ್ತುತಿಸುವುದು ಯುಕ್ತವಾಗಿದೆ ಎಂಬುದಾಗಿ. ಪ್ರಿಯರೇ, ನಾವು ದೇವರ ಸನ್ನಿಧಿಯಲ್ಲಿ ಸಂತೋಷಪಡತಕ್ಕದ್ದು. ಇದು ಸ್ತುತಿಯ ಒಂದು ಸುಂದರ ಕೀರ್ತನೆಯಾಗಿದೆ. ಇದು ದಾವೀದನ ರಚನೆಯಂತೆ ಕಾಣುತ್ತದೆ. ಅವನೇ ಬರೆದಿರಲಿಕ್ಕೂ ಸಾಕು. ಕೀರ್ತನೆ 32 2ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಕಿನ್ನರಿಯನ್ನು ನುಡಿಸುತ್ತಾ ಯೆಹೋವನನ್ನು ಕೊಂಡಾಡಿರಿ, 10 ತಂತಿಗಳ ಸ್ವರಮಂಡಲವನ್ನು ಬಾರಿಸುತ್ತಾ ಸಂಕೀರ್ತಿಸಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಸ್ವರಮಂಡಲವೆಂಬುದು ಒಂದು ತಂತಿ ವಾದ್ಯವಾಗಿದೆ. ಪ್ರಿಯರೇ, ಕೊನೆಯದಾಗಿ ಕೀರ್ತನೆ 33 3ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ: ಆತನ ಘನಕ್ಕಾಗಿ ನೂತನ ಕೀರ್ತನೆಯನ್ನು ಹಾಡಿರಿ, ಉತ್ಸಾಹ ಧ್ವನಿಯೊಡನೆ ಇಂಪಾಗಿ ಬಾರಿಸಿರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಾವು ಕರ್ತನಿಗೆ ನೂತನ ಕೀರ್ತನೆಯನ್ನು ಹಾಡಬೇಕಾಗಿದೆ. ಆ ನೂತನ ಕೀರ್ತನೆ ಯಾವುದು? ಮುಂದಕ್ಕೆ ಹಾಡಬೇಕಾಗಿರುವ ಹೊಸ ಹಾಡಿನ ಕುರಿತಾಗಿ ಅನೇಕ ಕೀರ್ತನೆಗಳಲ್ಲಿ ಹೇಳಲಾಗಿದೆ. ಈ ನೂತನ ಹಾಡನ್ನು ಹಾಡಲು ಸಮಯ ಬಂದಾಗ ಹೊಸದಾದ ಹಾಡುಗಾರರು ಬರುವರೆಂದು ನನ್ನ ಭಾವನೆ. ನನಗೆ ಆ ಹೊಸ ದೇಹ ದೊರಕುತ್ತದೆ. ಆಗ ನಾನು ಕೂಡ ಹಾಡಲು ಸಾಧ್ಯವಾಗುತ್ತದೆ. ಪರಲೋಕದಲ್ಲಿ ಕರ್ತನು ನನ್ನನ್ನು ಹಾಡಲು ಬಿಡಬಹುದು. ಕರ್ತನಲ್ಲಿ ಪ್ರಿಯರೇ, ಈ ವಚನದಲ್ಲಿ ಇಂಪಾಗಿ ಬಾರಿಸಿರಿ ಎಂದು ಹೇಳಲಾಗಿದೆ. ಪ್ರಿಯ ಸ್ನೇಹಿತನೇ, ನೀನು ಒಂದು ಜನಸಂದಣಿಯ ಎದುರು ಹಾಡಬೇಕಾದರೆ ಸುಂದರವಾಗಿ ಹಾಡಬೇಕಾಗುತ್ತದೆ. ಸಭೆಗಳಲ್ಲಿನ ಹಾಡುವಿಕೆ ಅತೀ ಕೆಟ್ಟದ್ದಾಗಿರುತ್ತದೆ. ಅನೇಕ ಸಭೆಗಳನ್ನು ನಾನು ಸಂದರ್ಶಿಸುತ್ತೇನೆ. ಹೆಚ್ಚಿನ ಸಭೆಗಳಲ್ಲಿ ಹಾಡುವ ವರ ಇಲ್ಲದವರು ಹಾಡುತ್ತಾರೆ. ಪ್ರಿಯನೇ, ನೀನು ಸಂಗೀತದ ತರಬೇತಿ ಹೊಂದಿಲ್ಲದಿರಬಹುದು, ಆದರೆ ಪವಿತ್ರಾತ್ಮನು ನಿನಗೆ ಹಾಡುವ ವರ ಕೊಟ್ಟಿರುವುದಾದರೆ ಅದನ್ನು ಸಭೆಯನ್ನು ಕಟ್ಟುವುದಕ್ಕಾಗಿ ಆತನು ಉಪಯೋಗಿಸಬಲ್ಲನು. ಇಲ್ಲವಾದರೆ ನಿನ್ನ ಪ್ರಯತ್ನವೆಲ್ಲ ವ್ಯರ್ಥವೇ ಸರಿ. ನೀನು ಹಾಡುವ ವರವಿಲ್ಲದಿದ್ದರೆ ಸುಮ್ಮನೆ ಹಾಡಲು ಪ್ರಯತ್ನಿಸಬೇಡ. ಪ್ರೀತಿಯುಳ್ಳ ದೇವಜನರೇ, ದೇವರು ನಮಗೆ ಕೊಟ್ಟಂಥ ವರತಲಾಂತುಗಳನ್ನು ದೇವರ ಮಹಿಮೆಗಾಗಿಯೂ ಇತರರ ಪ್ರಯೋಜನಾರ್ಥವಾಗಿಯೂ ನಾವು ಉಪಯೋಗಿಸಿಕೊಳ್ಳಬೇಕು. ಅದಕ್ಕೆ ದೇವರಾತ್ಮನ ಬಲವು ಬೇಕಾಗುತ್ತದೆ. ಆದ್ದರಿಂದ ದೇವರಾತ್ಮನ ಸಹಾಯವನ್ನು ಬೇಡಿಕೊಳ್ಳುತ್ತಾ ನಮಗೆ ಕೊಟ್ಟಂಥ ತಲಾಂತುಗಳ ಮೂಲಕವಾಗಿ ದೇವರನ್ನು ಮಹಿಮೆಪಡಿಸೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ದಾನಿಯೇಲನ ಪ್ರವಾದನೆಯಲ್ಲಿ ಹೇಳಲ್ಪಟ್ಟಂಥ ಅಸಹ್ಯ ವಸ್ತು 666 ಸಂಖ್ಯೆ ಬಗ್ಗೆ ನಮ್ಮದೇ ಆದ ವಿವರಣೆಗಳು ನೀಡುವುದು ತಪ್ಪು. ದೇವರು ತಾನೇ ತಕ್ಕ ಸಮಯದಲ್ಲಿ ಅದನ್ನು ತಿಳಿಯಪಡಿಸುತ್ತಾನೆ. ನಾವು ಹೊಂದಿದ ಜ್ಞಾನ, ಐಶ್ವರ್ಯ, ಈ ಲೋಕದ ಯಾವ ಸಂಗತಿಗಳಿಂದಲೂ ನಾವು ಧನ್ಯರಾಗುವುದಿಲ್ಲ. ನಮ್ಮ ಪಾಪ ಅಪರಾಧಗಳು ಕ್ಷಮಿಸಲ್ಪಟ್ಟು ಕಪಟವಿಲ್ಲದ ಹೃದಯವುಳ್ಳವರಾಗಿ ಜೀವಿಸುವುದೇ ಧನ್ಯತೆಯ ಜೀವಿತ. ಇಂತಹ ಜೀವನವನ್ನು ದಿನಾಲೂ ನಾವೆಲ್ಲರೂ ಮಾಡೋಣವೇ? ಬನ್ನಿರಿ, ಪ್ರಾರ್ಥನೆಯನ್ನು ಮಾಡೋಣ. ಕೃಪೆಯಲ್ಲಿ ಐಶ್ವರ್ಯವುಳ್ಳಂಥ ನಮ್ಮ ತಂದೆಯಾದ ದೇವರೇ, ಈ ಒಂದು ಶ್ರೇಷ್ಠವಾದಂಥ ಸಮಯಕ್ಕಾಗಿ ಸ್ತೋತ್ರ. ದಾವೀದನ ಜೀವಿತದ ಮೂಲಕ ನಮಗೆ ನೀನು ಕಲಿಸ್ತಾ ಇರುವಂಥ ಆತ್ಮೀಯ ಸತ್ಯಗಳಿಗಾಗಿ ಸ್ತೋತ್ರ. ಹೌದು ಕರ್ತನೆ, ದಾವೀದನು ತನ್ನ ಪಾಪವನ್ನು ಮುಚ್ಚಿಕೊಂಡು ಎಷ್ಟು ಕಷ್ಟಪಟ್ಟನು. ಪ್ರಿಯ ವೀಕ್ಷಕ ಬಾಂಧವರನ್ನು ಆಶೀರ್ವದಿಸು. ಅವರು ಸಹ ಪಾಪಗಳನ್ನು ಒಪ್ಪಿ ಅರಿಕೆ ಮಾಡಿ ನಿನ್ನಲ್ಲಿ ಕ್ಷಮಾಪಣೆ ಹೊಂದಿ ನೂತನ ಜೀವಿತವನ್ನು ಹೊಂದಲು ಸಹಾಯ ಮಾಡು. ಅವರನ್ನು ಆಶೀರ್ವದಿಸಿ ಅವರ ಎಲ್ಲ ಅವಶ್ಯಕತೆಗಳನ್ನು ಪೂರೈಸಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ. ಆಮೇನ್. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಪ್ರಿಯರು, ಸ್ನೇಹಿತರೊಂದಿಗೆ ಹಂಚಿಕೊಂಡಿದ್ದೀರಾ? ಅವರು ಎಲ್ಲಿದ್ದರೂ ದೇವರ ವಾಕ್ಯ ಅವರಿಗೆ ದೊರೆಯುವುದರಿಂದ ಹಿಂದೆ ಹಂಚಿಕೊಳ್ಳಿರಿ. ಪ್ರೋತ್ಸಾಹದಾಯಕ ಕರೆಗಳನ್ನು ಮಾಡಿರಿ. ಮತ್ತೆ ಭೇಟಿಯಾಗೋಣ. ವಂದನೆಗಳು.